ತಾಲೂಕಿನಲ್ಲಿ JDS ಬಿಜೆಪಿ ಒಂದಾಗಿ ಸೋಮಣ್ಣವರಿಗೆ 44,000 ಮತಗಳ ಲೀಡನ್ನು ಕೊಟ್ಟಿದ್ದಾರೆ. ಸೋಮಣ್ಣ ಗೆಲುವಿಗೆ ಕಾರಣವಾದಂಥ ಶ್ರಮಿಸಿದಂಥ ದುಡಿದಂಥ ಎಲ್ಲ ನಮ್ಮ ಜನತಾದಳ ಬಿಜೆಪಿ ಕಾರ್ಯಕರ್ತರಿಗೆ ಮತದಾರರಿಗೆ ನನ್ನ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತೇನೆ. ಜೊತೆಗೆ ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಸೋಮಣ್ಣ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸುಮಾರು ಗ್ರಾಮಗಳಿಗೆ ಇದೆ, ಅವೆಲ್ಲವನ್ನು ಸಹ ಈಡೇರಿಸಬೇಕು ಅನ್ನೋದು ನಮ್ಮ ಅನಿಸಿಕೆ. ಜೊತೆಗೆ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಿದ್ದನ್ನು ಈ ರಾಷ್ಟ್ರದ ಜನ ಕಣ್ತುಂಬ್ಕೊತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನಮ್ಮಿಂದಲೂ ಸಹ ಒಬ್ಬ ಪಾರ್ಲಿಮೆಂಟ್ ಸದಸ್ಯರನ್ನ ಕಳಿಸ್ಕೊಟ್ಟಿರೋದು ನಮಗೆಲ್ಲರಿಗೂ ಹೆಮ್ಮೆ ಆಗಿದೆ. ದಳ ಮತ್ತು ಬಿಜೆಪಿ ಹೊಂದಾಣಿಕೆ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿದೆ. ಕುಮಾರಣ್ಣವರನ್ನು ಗೆಲ್ಲಿಸಿದಂಥ ಮಂಡ್ಯ ಜಿಲ್ಲೆಗೆ ನನ್ನ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಗೆಲ್ಲಿಸಿದಂಥ ಎಲ್ಲ ರಾಜ್ಯದ ಮತದಾರರಿಗೆ ನನ್ನ ಕೃತಜ್ಞತೆ. ಇದೇ ರೀತಿ ಈ ಒಂದು ಬಲವರ್ಧನೆಯಾಗಿ ಈ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ನೀಡುವಂಥಕ್ಕೆ ಎಲ್ಲ ಕಾರ್ಯಕರ್ತರು, ಎಲ್ಲ ರೈತ ಬಂಧುಗಳು, ಮತದಾರರು ಸಹ ಒಗ್ಗಟ್ಟಾಗಿ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಗ್ರಾಮಾಂತರ ಚುನಾವಣೆ ಅದು ಬಿಜೆಪಿ ಹೇಳಕ್ಕಾಯ್ತದ. ಎಲ್ಲ ಮತದಾರ ಕೃತಜ್ಞತೆ ಕೋಲಾರ ಶೇಖರ್ ಕುಮಾರಣ್ಣ ಮಾಜಿ ಬಂದ್ರೆ ವಿಶೇಷ ಅವ್ರ ಹೆಸರು ಹೇಳಿದ್ದೀನಿ. ಕೋಲಾರದ ಮಲ್ಲೇಶಪ್ಪನ ಹೆಸರು ಅವರು ಕೃತಜ್ಞತೆ. ಇನ್ನೇನೋ ನಾಲ್ಕು ಏನು ನಿರೀಕ್ಷೆ ಇದೆ ಸರ್ ಅವ್ರ ಕಡೆ ಏನು ನಿರೀಕ್ಷೆ ಮಾಡ್ತಾರೆ ನೋಡೋಣ, ಸ್ವಾಗತ ಮಾಡಿ. ನಮ್ಮ ಸೋಮಣ್ಣವ್ರಿಗೂ ಸಹ ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಕೊಡಲಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಕಾರಣ ನಮ್ಮ ಜಿಲ್ಲೆಗೆ ಇಷ್ಟು ವರ್ಷಗಳ ಕಾಲ ಯಾವ ಸಚಿವ ಸ್ಥಾನ ಬಂದಿಲ್ಲ. ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಯಾವಾಗಿ ಜಿಲ್ಲೆಯನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆಗೆ ಸಮಗ್ರ ಬೆಳವಣಿಗೆಗೆ, ಡೆವಲಪ್ಮೆಂಟ್ಗೆ ಸಹಕಾರಿಯಾಗ್ತದೆ. ಹಾಗಾಗಿ ನಾನು ಒತ್ತಾಯ ಇದೆ, ಸಚಿವ ಸ್ಥಾನ ಕೊಡಿ ಅಂತ. ತುಮಕೂರು ಜಿಲ್ಲೆಯಲ್ಲಿ ಇಷ್ಟೊಂದು ಅತ್ಯಧಿಕ ಮತಗಳ ಆತಂಕ ಗೆದ್ದಿರೋರು ಸೋಮಣ್ಣ ಒಬ್ಬರೇ. ಎಲ್ಲರೂ ಸಹ 20,000, 30,000, 40,000 ಗೆಲ್ತಿದ್ರು. ಹಾಗಾಗಿ ಈ ನಮ್ಮ ಜನಗಳ ಭಾವನೆ, ಶ್ರಮಕ್ಕೆ ಬೆಲೆ ಸಿಗಲಿ ಮತ್ತು ಸೋಮಣ್ಣನ ಸಚಿವರು ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಆಗಿದೆ.